exercise 14.1 17 question. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, a lot of 20 bulbs contain 4 defective one. Okay, lot of 20 bulbs ಅಂದ್ರೆ ಟೋಟಲ್ ಬಲ್ಬ್ ಬಂದ್ಬಿಟ್ಟು ಓಕೆ ಎಷ್ಟಿದಾವೆ ಅಂತಂದ್ರೆ ಟೋಟಲ್ ಬಲ್ಬ್ ಬಂದ್ಬಿಟ್ಟು 20 ಬಲ್ಬ್ ಇದಾವೆ, ಅದರಲ್ಲಿ 4 ಡಿಫೆಕ್ಟಿವ್ ಇದಾವೆ. ಸೊ ಡಿಫೆಕ್ಟಿವ್ ಬಲ್ಬ್ ಬಂದ್ಬಿಟ್ಟು 4 ಇದಾವೆ. ಓಕೆ, ಈಗ ನೀವು ನೋಡಿದ್ರೆ 20 ಬಲ್ಬ್ ಅಲ್ಲಿ 4 ಡಿಫೆಕ್ಟಿವ್ ಅದಾವಂದ್ರೆ ಗುಡ್ ಬಲ್ಬ್ಸ್ ಎಷ್ಟಿದ್ದಂಗೆ? ಗುಡ್ ಬಲ್ಬ್ ಬಂದ್ಬಿಟ್ಟು ಓಕೆ 20 ಅಲ್ಲಿ 4 ಹೋದ್ರೆ 16. ಓಕೆ, 4 ಡಿಫೆಕ್ಟಿವ್ ಇದಾವ ಅಂದ್ರೆ ಇನ್ನು ಉಳಿದಿದ್ದು 16 ಬಲ್ಬ್ ಗುಡ್ ಇದಾವಂತ. ಈಗ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, 1 ಬಲ್ಬ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದಿಸ್ ಲಾಟ್. ಓಕೆ, ಈ ಲಾಟ್ ಇಂದ ಒಂದು ಬಲ್ಬ್ ನ ತೆಗಿತಿದ್ದಾರೆ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದಿಸ್ ಬಲ್ಬ್ ಇಸ್ ಡಿಫೆಕ್ಟಿವ್? ಓಕೆ, ಫಸ್ಟ್ ಕ್ವಶನ್ ಏನ್ ಕೇಳ್ತಾ ಇದಾರೆ, ಪ್ರಾಬಬಿಲಿಟಿ ಆಫ್ ಡಿಫೆಕ್ಟಿವ್ ಬಲ್ಬ್ ಕೇಳ್ತಾ ಇದಾರೆ. ಓಕೆ, ಟೋಟಲ್ ಬಂದ್ಬಿಟ್ಟು 20 ಬಲ್ಬ್ ಇದೆ. ಹೌದಾ, ಟೋಟಲ್ 20 ಬಲ್ಬ್ ಅಲ್ಲಿ ಡಿಫೆಕ್ಟಿವ್ ಎಷ್ಟಿದಾವೆ? 4 ಇದಾವೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 4 1 4 5. ಸೊ ಆನ್ಸರ್ ಬಂದ್ಬಿಟ್ಟು 1/5 ಫಸ್ಟ್ ಕ್ವಶನ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾ ಇದಾರೆ, ಸಪೋಸ್ ದ ಬಲ್ಬ್ ಡ್ರಾನ್ ಇನ್ 1 ಈಸ್ ನಾಟ್ ಡಿಫೆಕ್ಟಿವ್ ಅಂಡ್ ಈಸ್ ನಾಟ್ ರಿಪ್ಲೇಸ್ಡ್. ಓಕೆ, ಈಗ ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಕ್ವಶನ್ ಅಲ್ಲಿ ಒಂದು ಬಲ್ಬ್ ತೆಗೆದ್ವಲ್ಲ, ಓಕೆ ಅದು ಗುಡ್ ಬಲ್ಬ್ ಇತ್ತು ಅನ್ಕೋಣ. ಓಕೆ, ಈಗ ಸೆಕೆಂಡ್ ಸಿಚುವೇಶನ್ ಏನಾಗುತ್ತೆ, 20 ಬಲ್ಬ್ ಇತ್ತು. ಓಕೆ, ಅದರಲ್ಲಿ ಒಂದು ಬಲ್ಬ್ ತೆಗೆದಿದ್ರು. ಓಕೆ, ಆ ಒಂದು ಬಲ್ಬ್ ಏನಿತ್ತದು ಗುಡ್ ಬಲ್ಬ್ ಇತ್ತು. ಓಕೆ, ಸೊ ಗುಡ್ ಬಲ್ಬ್ ಇರೋದ್ರಿಂದ ಅವನೇನ್ ಮಾಡ್ದ, ಅದನ್ನ ತಗೊಂಡೋದ, ಮತ್ತೆ ತಗೊಂಡಿರ್ಲಿಲ್ಲ. ಸೊ ಈಗ 20 ಅಲ್ಲಿ 1 ಬಲ್ಬ್ ತಗೊಂಡ್ ಹೋಗ್ಬಿಟ್ಟಿದ್ದಾನೆ. ಸೊ ಈಗ ಎಷ್ಟು ಉಳಿತು, ಟೋಟಲ್ ಬಂದ್ಬಿಟ್ಟು 19 ಬಲ್ಬ್ಸ್ ಇದಾವೆ. ಓಕೆ, ಟೋಟಲ್ ಈಗ ಉಳಿದಿರೋದು ಟೋಟಲ್ ಬಲ್ಬ್ಸ್ ಬಂದ್ಬಿಟ್ಟು 19 ಇದಾವೆ. ಓಕೆ, ಅದರಲ್ಲಿ ಗುಡ್ ಬಲ್ಬ್ ಏನು, ಗುಡ್ ಬಲ್ಬ್ ಅವನು 1 ತಗೊಂಡು ಹೋಗ್ಬಿಟ್ಟಿದ್ದಾನೆ. 16 ಅಲ್ಲಿ 1 ತಗೊಂಡು ಹೋಗ್ಬಿಟ್ಟ. ಸೊ ಎಷ್ಟು ಉಳಿತು, 15 ಗುಡ್ ಬಲ್ಬ್. ಈಗ ಡಿಫೆಕ್ಟಿವ್ ಅಂದ್ರೆ ಸೇಮ್, ಯಾಕಂದ್ರೆ ಡಿಫೆಕ್ಟಿವ್ ಅದನ್ನೇನ್ ತಗೊಂಡೋಗಿಲ್ಲ. ಸೊ ಡಿಫೆಕ್ಟಿವ್ ಬಲ್ಬ್ ಎಷ್ಟಿದಾವೆ ಇವಾಗ, 4 ಇದಾವೆ. ಸೊ ಇದು ಗೊತ್ತಾಯ್ತು. ಈಗ ಅವ್ರು ಏನ್ ಕೇಳ್ತಾ ಇದಾರೆ ನೋಡ್ರಿ, and is not now 1 bulb is drawn at random from the rest. What is the probability that this bulb is not defective? So ಅವ್ರು ಕೇಳ್ತಿರೋದು ನೋಡ್ರಿ, ಅವ್ರು ಕೇಳ್ತಿರೋದು ಪ್ರಾಬಬಿಲಿಟಿ ಆಫ್ ನಾಟ್ ಡಿಫೆಕ್ಟಿವ್ ಅಂತ ಕೇಳ್ತಾರೆ. ನಾಟ್ ಡಿಫೆಕ್ಟಿವ್ ಅಂದ್ರೆ ನಥಿಂಗ್ ಬಟ್ ಅದು ಗುಡ್ ಬಲ್ಬ್ ಅಂತ ಕೇಳ್ತಾ ಇದಾರೆ. ಪ್ರಾಬಬಿಲಿಟಿ ಆಫ್ ನಾಟ್ ಡಿಫೆಕ್ಟಿವ್ ಅಂದ್ರೆ ಇನ್ಡೈರೆಕ್ಟ್ ಆಗಿ ಏನು, ಇಂಡೈರೆಕ್ಟ್ ಆಗಿ ಪ್ರಾಬಬಿಲಿಟಿ ಆಫ್ ಗುಡ್ ಬಲ್ಬ್ ಕೇಳ್ತಾ ಇದಾರೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಟೋಟಲ್ ಈಗ ಎಷ್ಟು ಬಲ್ಬ್ ಇದಾವೆ, 19 ಇದಾವೆ. ಅದರಲ್ಲಿ ಗುಡ್ ಬಲ್ಬ್ ಎಷ್ಟಿದಾವೆ, 15. ಗುಡ್ ಬಲ್ಬ್ ಅಂದ್ರೆ ಒಂದೇ, ನಾಟ್ ಡಿಫೆಕ್ಟಿವ್ ಬಲ್ಬ್ ಅಂದ್ರೆ ಒಂದೇ. ಸೊ ಆನ್ಸರ್ ಬಂದ್ಬಿಟ್ಟು ಏನು, 15/19. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಬಿಲಿಟಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.